ಹಾವೇರಿಗೆ ಹೋಗೋಣ. ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿಯವರು, ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿಯವರು, ಕಾಂಗ್ರೆಸ್ನಿಂದ ಆನಂದ್ ಗಡ್ಡದೇವರ ಮಠ ಅಂತೇಳಿ. ಆನಂದ್ ಗಡ್ಡದೇವರ ಮಠ ನೋಡಿ 26/12/1977 ನಂದೇ ಇಯರು. ಹಾಂ 77. ಇವ್ರು ನೋಡಿ ಬಸವರಾಜ ಬೊಮ್ಮಾಯಿಯವರು 28/1/1960. ಬಸವರಾಜ ಬೊಮ್ಮಾಯಿಯವರು ಖಂಡಿತ ಕೂಡ 28ನೇ ತಾರೀಕು ನಂಗೆ ಚೆನ್ನಾಗಿ ನೆನಪಿದೆ. 28/1 ಇವ್ರಿಗೆ ನಾನೇ ಫಸ್ಟ್ CM ಆಗ್ತದಂತ ಪೆಡಿಷನ್ ಅಂದರೆ ಆ ಚಾನಲ್ ಸೊಕ್ಕಾದ ಜನ ಲೈವ್ ಬರ್ತಾ ಇದ್ರು ಫೇಸ್ಬುಕ್ಕಿಗೆ. ನಾನು ಅವಾಗ ಪೆಡಿಷನ್ ಮಾಡಿದೆ, 500 ಜನ ಎಲ್ಲ ಬಂದರೆ ಹೇಳಲ್ಲ, ನಂಗೆ 4,000 ಜನ ಬಂದರೆ ಹೇಳ್ತೀನಿ ಪೆಡಿಷನ್ ಅಂತ. 4,000 ಜನ ಲೈವ್ ಬರ್ತಿದ್ರು, ಅದಿನ್ನೂ ಇದೆ. ಅವಾಗ ನಾನು ಹೇಳಿದ್ದೆ ಬೊಮ್ಮಾಯಿಯವರು CM ಆಗ್ತಾರೆ ಬರ್ದಿದ್ದು ಕೇಳ್ತಾ ಇದ್ದಿದ್ದೆ ನಾನು. ಭಾಳ ಜನಕ್ಕೆ ಇವ್ರ ಹೆಸರು ನೆನಪೇ ಇರಲ್ಲ ಯಾರಿಗೂ. ಹಾಗಾಗಿ ಇವರಿಬ್ರು 8ನೇ ತಾರೀಕು, ಅವರು 8ನೇ ತಾರೀಕು. ಇವ್ರಿಗೂ ಕೂಡ ಬೊಮ್ಮಾಯಿಯವ್ರಿಗೂ ಕೂಡ ತುಂಬಾ ಒಲವು ಜಾಸ್ತಿ ಇದೆ. ಬೊಮ್ಮಾಯಿಯವ್ರಿಗೆ ತುಂಬಾ ವೈಬ್ರೇಷನ್ ಇದೆ, ತುಂಬಾ ಅದ್ಭುತವಾದ ವೈಬ್ರೇಷನ್. ಇನ್ನೊಂದು ತುಂಬಾ ಜನಕ್ಕೆ ಹೇಳಕ್ ಇಷ್ಟಪಡ್ತೀನಿ, BJP ನಾಯಕರಾಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಸಿನಿಮಾ ಹೀರೋಗಳನ್ನ ರಾಜಕೀಯ ಕರ್ಕೊಂಡ್ಬಂದು ಕ್ಯಾನ್ವಾಸ್ ಮಾಡಿಸ್ಬೇಡಿ. ಇಲ್ಲಿ ಏನಾಗುತ್ತೆ, ಇದೊಂದು ಮಾತಾಡ್ತೀವಿ ಕೇಳಿ, ಒಬ್ಬೊಬ್ಬ ಒಂದೊಂದು ದಿವಸ ಕ್ಯಾನ್ವಾಸ್ ಬಂದರೆ 30 ಲಕ್ಷ 40 ಲಕ್ಷ 50 ಲಕ್ಷ ಈ ಥರ ಎಲ್ಲ ಹೀರೋಗಳು ಇಸ್ಕೊಬಿಟ್ಟು ಒಂದೊಂದು ಪಕ್ಷಕ್ಕೆ ತಗೊಬಂದ್ಬಿಡ್ತಾರೆ 100%. ಅವಾಗ ಏನಾದ್ರು ಗೊತ್ತಾ, ಇವರೆಲ್ಲ ಬಂದು ಅವ್ರ ಪರವಾಗಿ ಕ್ಯಾನ್ವಾಸ್ ಮಾಡಿ ಹೋಗ್ತಾರೆ. ಅವ್ರಿಗೆ ಅವ್ರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನನಗೆ ತುಂಬ ಸಪೋರ್ಟ್, ನನಗೆ ಒಳ್ಳೇದು ಮಾಡಿದ್ದಾರೆ, ನಾನು ಓಟ್ ಇವ್ರಿಗೆ ಅಂತ ಹಾಕಿ, ನನ್ನ ಫಾಲೋವರ್ಸ್ ಓಟ ಇವ್ರಿಗೆ ಹಾಕಿ ಅನ್ಬೇಡಿ. ಅವ್ರ ದುಡ್ಡನ್ನೆಲ್ಲ ಇವ್ರು ತಿಂತಾರೆ. ಇವ್ರ ಹೆಂಡತಿ ಮಕ್ಕಳು ಸಾಕ, ಇವ್ರ ಫಾಲೋವರ್ಸ್ ದುಡ್ಡುಗಳು ಬೇಡ. ಖಂಡಿತ ಕೂಡ ಇವ್ ಅಕಸ್ಮಾತ್ MP ಸೋತೋಗ್ಬಿಟ್ಟ, MLA ಸೋತೋಗ್ಬಿಟ್ರೆ ಅವ್ರ ಫಾಲೋವರ್ಸ್ ಎಲ್ಲ ಸೋತೋಗ್ಬಿಡ್ತಾರೆ ಮೇಡಮ್ ಅವರೇ. ಒಬ್ಬ ಹೀರೋ ಬರ್ತಾನೆ, ಅವನೇನು ದುಡ್ಡಿಸ್ಕೊಳ್ತಾನೆ, ಅವನು ಯಾವನು ಪುಕ್ಷೇಟ ಬಂದು ಕ್ಯಾನ್ವಾಸ್ ಮಾಡಕ್ಕಲ್ಲ. ಇದು ನನಗೆ ಒಳ ಒಪ್ಪಂದ, ನನಗೆ ಗೊತ್ತು. ಯಾರ್ಯಾರು ಒಬ್ಬೊಬ್ಬ ಹೀರೋ ಎಷ್ಟೆಷ್ಟು ಇಸ್ಕೊಂಡು ಕ್ಯಾನ್ವಾಸ್ ಮಾಡ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾವನು ಬಂದು ಪುಕ್ಷೇಟ ಬಿಸಿಲಲ್ಲಿ ನಿಲ್ಲಲ್ಲ 100%. ಒಂದ್ ದಿವಸಕ್ಕೆ ಅಷ್ಟೊಂದು ಕಾಲ್ ಶೀಟ್ ಇಸ್ಕೊಳ್ತಾರೆ. ಖಂಡಿತ ಕೂಡ ಪ್ರೀತಿಯಿಂದ ಮಾಡಿದ್ದಾರೆ. ಸುಮಲತಾ ಅವ್ರಿಗೆ ಪ್ರೀತಿಯಿಂದ ಮಾಡಿದ್ದಾರೆ, ಯಾರು ದುಡ್ಡಿಂದ ಮಾಡಿದ್ದಾರೆ, ಅದು ಅವ್ರೊಬ್ರಿಗೆ ಮಾಡಿದ್ದಾರೆ. ಬೇರೆ ಯಾವ ಹೀರೋಗೂ, ಯಾವ ಹೀರೋ ಬಂದು MLAಗೆ MP ಕ್ಯಾನ್ವಾಸ್ ಮಾಡ್ತಾನೆ, ಖಂಡಿತ ಕೂಡ ಆ ಕ್ಷೇತ್ರದಲ್ಲಿ 10 ಎಕರೆ ಜಮೀನು ಬರ್ಸ್ಕೊಬಿಡೋದು ಆ ಹೀರೋಗೆ ಹೇಳ್ಬಿಟ್ಟು ಮುಂಚೆ ಅಡ್ವಾನ್ಸ್ ಆಗಿ. ಆಮೇಲೆ ಪ್ರಾಪರ್ಟಿ ದುಡ್ಡಿಸ್ಕೊಳೋದು, ಇಂಥದ್ದೆಲ್ಲ ನಿಮಗೆ ದೇವ್ರು ಕೊಟ್ಟರೋ ಸಾಕಂದ್ರೆ ಕರ್ನಾಟಕದಲ್ಲಿ ಆಸ್ತಿ ಅಂತಸ್ತು ಹೀರೋ. ಸರ್ ನೀವೇನು ಇಲ್ದಲೇ ಮಾರ್ತಿಕರ್ಲಿ ಓಡಾಡ್ತೀರಿ. ಇವತ್ತು RD BMW ರೇಂಜ್ ರೋವರ್ ಕಾರ್ ತಗೊಂಡು ಫೋಟೋ ತೋರಿಸ್ತೀರಾ, ಆದರೆ ನಿಮ್ಮ ಫಾಲೋವರ್ಸ್ ಪಾಪ ಆಟೋದಲ್ಲಿ, ಬಸ್ಸಲ್ಲಿ ಬಂದು, ಓಲೋ ಬಸ್ಸಲ್ಲಿ ಬಂದು, ಮೆಟ್ರೋದಲ್ಲಿ ಬಂದು ಟಿಕೆಟ್ ತಗೊಂಡು ನೋಡ್ತಾರೆ 100%. ಖಂಡಿತಲ್ಲೂ ಕೂಡ ನೀವು ನಿಮ್ಮ ಆಡಿಯನ್ಸ್ ದುಡ್ಡಲ್ಲಿ ಥಿಯೇಟ್ರಲ್ಲೂ ಬಾಚ್ಕೊತೀರಾ, ಅವು ಎಲೆಕ್ಷನಲ್ಲೂ ನೀವು ದುಡ್ಡು ಬಾಚ್ಕೊತೀರಾ. ದುಡ್ಡೆಲ್ಲ ತಿಂದು ಎಲ್ಲೂ ಒತ್ಕೋಗ್ತೀರಾ, ಎಲ್ಲಿ ಒತ್ಕೋಗ್ತೀರಾ? ನೀವೇನು ನಿಮ್ಮ ಸ್ವಂತ ದುಡ್ಡಿಂದ ನೀವೇನು ಮಾಡಿರೋ ನಾವು ನೋಡಿದ್ವಿ ಪಬ್ಲಿಕ್ಕಿಗೆ. 100% ಟ್ಯಾಕ್ಸಿಗೋಸ್ಕರ ಟ್ರಸ್ಟ್ ಪ್ರಾಪರ್ಟಿ ಮಾಡ್ಕೊಂಡು ಟ್ರಸ್ಟಿಂದ ದಾನ ಕೊಡೋ ಥರ ಮಾಡಬೇಡಿ. ನಿಜವಾದ ದಾನ ಮಾಡ್ರಿ, ನೋಡೋಣ. ನೇರ ದಾನ ಮಾಡಿ, ನಿಮ್ಮ ತಾಕತ್ಗಳಿದ್ರೆ, ನೀವು ಹೀರೋಗಳಾದ್ರೆ ಅದನ್ನ ಮಾಡಬೇಕು. ನೀವು 100% ಸಿನಿಮಾ ದುಡ್ಡನ್ನು ಬಾಚ್ಕೊಂಡು ತೇಗ್ತೀರಾ. 100% ರಾಜಕೀಯ ಎಲೆಕ್ಷನ್ ಬಂದ್ಬಿಟ್ರೆ MLAಗಳು MPಗಳು ಇವರೆಲ್ಲರನ್ನ ಇಲ್ಲಿ BJPಗೆ ಒಬ್ಬನಿಗೆ ಮಾಡ್ಬಿಡೋದು, ಅಲ್ಲಿ ಕಾಂಗ್ರೆಸ್ಗೆ ಒಬ್ಬನಿಗೆ ಮಾಡೋದು, BJPಗೆ ಅಲ್ಲಿ ಏನಾಗುತ್ತೆ ಗೊತ್ತಾ, ನಾವು 3 ಜನಕ್ಕೂ ಮಾಡಿದೆ ಅಂತ 3 ಜನದ ಒಂದು 10 ಕೋಟಿ 3 ಕೋಟಿ ಬಾಚಿಗೆ ಹೋಗ್ಬಿಡೋದು. 100% ನಿಮ್ಮ ಫಾಲೋವರ್ಸ್ನೆಲ್ಲೂ ಎಲೆಕ್ಷನ್ಗೆ ಎಳಿಬೇಡಿ ಅನ್ನೋ ಡಾಕ್ಟರ್ ರಾಜ್ಕುಮಾರ್ ನೋಡಿ ಕಲ್ತ್ಕೊಳ್ಳಿ. 100% ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ರು, ಕನ್ನಡವನ್ನು ಉಳಿಸ್ಕೊಟ್ರು. ನೀವು ಎಲೆಕ್ಷನಲ್ಲೂ ಬಾಚ್ಕೊತೀರಾ, TV ಆ್ಯಂಕರಿಂಗಲ್ಲೂ ಬಾಚ್ಕೊತೀರಾ, ಕ್ರಿಕೆಟಲ್ಲೂ ಬಾಚ್ಕೊತೀರಾ. ಅತಿ ಆಸೆ ಒಳ್ಳೇದಲ್ಲ. ನನ್ನ ಒಪಿನಿಯನ್ ಕರೆಕ್ಟಾಗಿ ಹೇಳಿದ್ದೀನಿ. ನೀವು ಅಷ್ಟೇ ಎಲೆಕ್ಷನ್ ಥರ ನೋಡಿ. ಒಬ್ಬ ಹೀರೋಯಿಂದ ಎಲೆಕ್ಷನ್ ಅಲ್ಲ. ಅಂದ್ರೆ ಈಗ ಬರೋ ಕ್ಯಾಂಪೇನಿಗೆ ಬರೋರು ಏನ್ ಹೇಳ್ಬೇಕು ಅಂದ್ರೆ, ನೋಡಿ ಮತದಾನ ನಿಮ್ ಹಕ್ಕು, ಅದನ್ನ ಚಲಾಯಿಸಿ, ನಿಮ್ ಮತ ಮಾರ್ಕೋಬೇಡಿ ಅಂತ ಹೇಳಿದ್ರು ಓಕೆ. ಇವರಿಗೆ ಮತ ಹಕ್ಕೇನ ತಪ್ಪು ಗೊತ್ತಾ, ನನ್ನ ಫಾಲೋವರ್ಸ್ ಇಷ್ಟು ಜನ ಇದ್ದಾರೆ, ನನ್ನ ಏರಿಯಾದಲ್ಲಿ ಇಷ್ಟು ಜನ ಇದ್ದಾರೆ, ಇವರೆಲ್ಲ ನಾನು ಬಂದ್ಬಿಟ್ಟು ಕ್ಯಾನ್ವಾಸ್ ನಂಗೆ ಓಟ್ ಬರುತ್ತೆ, ದುಡ್ಡು ಕೊಡಿ ಅಂತಾರೆ. ದಯವಿಟ್ಟು ಇವನ್ನೆಲ್ಲ ಮಾಡಬೇಡಿ. ದಯವಿಟ್ಟು ಇವನ್ನೆಲ್ಲನೂ ನೀವು ಬುದ್ಧಿವಂತರಾಗಿ. ಹೀರೋಗಳು ನಿಮ್ಮ ಫಾಲೋವರ್ಸಿಗೆ ನೀವು ಬುದ್ಧಿ ಹೇಳೋಕ್ಕಾಗಲ್ಲ. ಯಾರು ಫಾಲೋವರ್ಸ್ ಅಲ್ಲ. ಇವ್ರು ಸದ್ಯಕ್ಕೆ ಇವ್ರ ಅಪ್ಪ ಅಮ್ಮನಿಗೆ, ಇವ್ರ ಹೆಂಡ್ತಿರ್ಗೆ, ಇಲ್ಲ ಇವ್ರ ಲವ್ವರ್ಗೆ ಒಬ್ಬ ಫಾಲೋವರ್ಸ್ ಆದ್ರೂ ಸಾಕಾಗಿರುತ್ತೆ. ಅವ್ರನ್ನೆಲ್ಲ ದೂರ ಮಾಡ್ಬಿಟ್ಟಿಲ್ಲ, ಅದೋ ಓಡ್ ಬಂದೆಲ್ಲ ನೀವೆಲ್ಲನೂ ಮಾಡಬೇಡಿ. ಯಾಕಂದ್ರೆ ಈ ಥರ ಕರ್ನಾಟಕದಲ್ಲಿ ಹಂಗೆಲ್ಲ ಮಾಡ್ಕೊಂಡು ಎಲೆಕ್ಷನ್ ಸೋತಿರೋದು ನಾವು ತುಂಬ ನೋಡಿದ್ದೀವಿ. ಏನೇಳಿ ಎಲೆಕ್ಷನ್ ಸೋತಿರೋದು ನೋಡಿದ್ದೀವಿ. ಒಬ್ಬ ಹೀರೋಯಿಂದ ಕರ್ನಾಟಕದಲ್ಲಿ ಏನು ಜಗತ್ತು ನಡೀತಲ್ಲ ಅವರಿಂದ. ದಯವಿಟ್ಟು ಸಿನಿಮಾ ಥರ ನೋಡಿ, ರಾಜಕೀಯ ಅಳವಡಿಸ್ಬೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.